ಒಂದು ಪ್ರಚಾರ ಸಭೆ ನಡೆದ್ರೆ ಸರ್ಕಾರದಿಂದ 5 ಕೋಟಿ ರೂಪಾಯಿ ಖರ್ಚಾಗ್ತದೆ. ಸರ್ಕಾರದಿಂದ 5 ಕೋಟಿ ರೂಪಾಯಿ ಬಂದೋಬಸ್ತ್ಗೆ, ಮತ್ತೊಂದಕ್ಕೆಲ್ಲ. ಈ ತರ ಈ ಬಡ ದೇಶದ ಬಡವರ ಬೆವರಿನ ಹಣವನ್ನು ಖರ್ಚು ಮಾಡಿ ತನ್ನ ವ್ಯಕ್ತಿತ್ವನ ಪ್ರಭಾವವನ್ನು ಬೀರ್ತಕ್ಕಂಥ ಮೋದಿ ಈ ದೇಶಕ್ಕೆ ಇವತ್ತು ಒಬ್ಬ ಕಂಟಕರಾಗಿದ್ದಾರೆ. ನನಗೆ ವಿಶ್ವಾಸ ಇದೆ, ನನಗೆ ಅಖಿಲ ಭಾರತೀಯ ಮಟ್ಟದಲ್ಲಿ ಅನೇಕ ಬೇರೆ ಬೇರೆ ರಾಜ್ಯದ ನಮ್ಮ ಸ್ನೇಹಿತರು, ಪತ್ರಿಕಾ ಮಾಧ್ಯಮದ ಗೆಳೆಯರು ಇವತ್ತು ಹೇಳ್ತಾ ಇದ್ದಾರೆ, ಈ ಸಲ ಮೋದಿಯವರು ಅಧಿಕಾರವನ್ನ ಕಳ್ಕೋತಾರೆ. ಇವತ್ತೇನು ರೈತರ ಚಳವಳಿಯಲ್ಲಿ ನಾನು ಕೂಡ ಸಕ್ರಿಯವಾಗಿ ಭಾಗವಹಿಸಿದ್ದೆ. ಒಟ್ಟು ರೈತರ ಸಾಲ 14 ಲಕ್ಷ ಕೋಟಿ ಇದೆ. ಅದನ್ನು ಅನೇಕ ಜನ, ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಬೇರೆ ಬೇರೆಯವರೆಲ್ಲ ಹೇಳಿದ್ದಾರೆ. ಆದ್ರೆ 21 ಜನರ ಅಗರ್ಭ ಶ್ರೀಮಂತರ ಸಾಲವನ್ನ 16 ಲಕ್ಷ ಕೋಟಿ ರೂಪಾಯಿ ಮನ್ನಾ ಮಾಡಿರೋದು ಇವ್ರ ಎಷ್ಟು ನೈತಿಕತೆಗೆ ಸಾಧ್ಯ ಇದು? ಇದನ್ನ ನಾನು ಸವಾಲು ಮಾಡ್ತೇನೆ. ರೈತರು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ, ರೈತರು ಕಷ್ಟದಲ್ಲಿದ್ದಾರೆ, ಬರಗಾಲದಲ್ಲಿದ್ದಾರೆ. ಆದ್ರೆ ಒಟ್ಟು ಅವ್ರ ಸಾಲ ಇರೋದು 14 ಲಕ್ಷ ಕೋಟಿ. ಆದ್ರೆ 21 ಅಗರ್ಭ ಶ್ರೀಮಂತರ ಸಾಲವನ್ನ ಮನ್ನಾ ಮಾಡಿದಂಥವ್ರು ಮೋದಿಯವರು 16 ಲಕ್ಷ ಕೋಟಿ ಮನ್ನಾ ಮಾಡಿದ್ದಾರೆ. ಸ್ನೇಹಿತರೆ, ಹಿಂದೆ ನಾವು ಪತ್ರಿಕೆಯಲ್ಲಿ ಓದ್ತಾ ಇದ್ದೇವೆ, ಡಾಕ್ಟರ್ ಲೋಹಿಯಾರ್ ಅವರು, ದ್ವಾರಕನಾಥ್ ಚೆನ್ನಾಗಿ ಗೊತ್ತು, ನಾವೆಲ್ಲ ಲೋಹಿಯಾ ಹಿನ್ನೆಲೆಯಿಂದ ಬಂದಂಥವ್ರು. ಪಾರ್ಲಿಮೆಂಟ್ ನಲ್ಲಿ ನೆಹರೂಜಿಯವರು ಪ್ರತಿ ದಿವಸ ಅವರಿಗೆ 25,000 ರೂಪಾಯಿ ಖರ್ಚಾಗ್ತಂತ. 25,000. ಇದ್ರ ಮೇಲೆ ದೊಡ್ಡ ಟೀಕೆ ಮಾಡಿದ್ರು ಲೋಹಿಯಾರು. 25,000 ರೂಪಾಯಿ. ಅದಕ್ಕೆ 3 ಆನಾ ಬನಾಮ್ 15 ಆನಾ ಅಂತ ಹೇಳಿ ಶೀರ್ಷಿಕೆಯಲ್ಲಿ ದೊಡ್ಡ ಅದ್ಭುತವಾದ ಭಾಷಣವನ್ನು ಮಾಡಿದರು. ಆದರೆ ನೆಹರು ಅವರು ಅದನ್ನ ಬಹಳ ಸಂಯಮದಿಂದ ಮತ್ತು ಶಾಂತಿಯಿಂದ ಅದನ್ನು ಆಲಿಸಿ ತಮ್ಮ ಜೀವನದಲ್ಲಿ ಬದಲಾವಣೆ ಮಾಡುವಂತ ಪ್ರಯತ್ನವನ್ನು ಕೂಡ ನೆಹರು ಕೂಡ ಮಾಡಿದ್ರು. ಬರೀ ಎಷ್ಟು? 25,000 ರೂಪಾಯಿ. ಆದ್ರೆ ಈ ಮನುಷ್ಯ 4 ಸಲ ದಿನಕ್ಕೆ ಬಟ್ಟೆ ಬದಲಾವಣೆ ಮಾಡಿ 2.5 ಲಕ್ಷ ರೂಪಾಯಿ ಕನ್ನಡಕ ಹಾಕಿ ಪೆನ್ ಖರೀದಿ ಮಾಡಿ ಇವತ್ತು ಇಷ್ಟೊಂದು ದೊಡ್ಡ ಪ್ರಮಾಣದ ಸರ್ಕಾರದ ಬೊಕ್ಕಸದ ಹಣವನ್ನು ಖರ್ಚು ಮಾಡ್ತಕ್ಕಂಥ ಮೋದಿಗೆ ಬಡವರ ಬಗ್ಗೆ ಮಾತಾಡೋದಕ್ಕೆ ಅವರಿಗೆ ನೈತಿಕತೆ ಇಲ್ಲ. ಈ ಭಯದ ವಾತಾವರಣ ಸೃಷ್ಟಿಯಾದ್ಮೇಲೆ ಇಶ್ಯೂ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ದೇಶದಲ್ಲಿ ಪರಿಸರ, ಇವತ್ತು ಬೇಸಿಗೆ ನಮಗೆ, ನಾವು ಕೂಡ ಪ್ಯಾರಿಸ್ಗೆ ಹೋಗಿ ಒಪ್ಪಂದಕ್ಕೆ ಸಹಿ ಹಾಕಿ ಬಂದಿದ್ದೀವಿ. ಭಾರತ ದೇಶ ಈ ತಾಪಮಾನ ಇಳಿಸುವಂತ ಪ್ರಶ್ನೆಯಲ್ಲಿ ಇಷ್ಟೊಂದು ಬಿಸಿಲು ಇದ್ದು ಮತ್ತು ಬಿಸಿ ಗಾಳಿ ಬೀಸ್ತಾ ಇದೆ. ಒಂದ್ಸಲನೂ ಕೂಡ ಪರಿಸರದ ಬಗ್ಗೆ ಮಾತಾಡಲ್ಲ, ಒಂದ್ಸಲನೂ ಕೂಡ ನಿರುದ್ಯೋಗದ ಬಗ್ಗೆ ಮಾತಾಡಲ್ಲ, ಶೈಕ್ಷಣಿಕ ವ್ಯವಸ್ಥೆ ಬಗ್ಗೆ ಮಾತಾಡಲ್ಲ, ಬಡತನದ ಬಗ್ಗೆ ಮಾತಾಡಲ್ಲ. ಮತ್ತೆ ಯಾರ ಬಗ್ಗೆ ನೀವು ಪ್ರಧಾನಮಂತ್ರಿಗಳು ಇವತ್ತು ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ, ಈ ದೇಶದ ಪ್ರಧಾನಮಂತ್ರಿಗಳು ಶ್ರೀಮಂತರ ಪರವಾಗಿದ್ದಾರೆ, ಬಂಡವಾಳಶಾಹಿಗಳ ಪರವಾಗಿದ್ದಾರೆ, ಅದೇ ತರ ಅದಾನಿ ಅಂಬಾನಿ ಪರವಾಗಿದ್ದಾರೆ. ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ನರೇಗಾದಲ್ಲಿ ನಾವು ಕೂಲಿ ಮಾಡಂತವರಿಗೆ 249 ರೂಪಾಯಿ ಕೊಡ್ತಾ ಇದ್ದೇವೆ, ಇದು ಒಂದು ದಿವಸಕ್ಕೆ. ಅದೇ ಅದಾನಿ ಒಂದು ದಿವಸಕ್ಕೆ 1600 ಕೋಟಿ ರೂಪಾಯಿ ಅವರ ಆದಾಯ ಇದೆ. 1600 ಕೋಟಿ. ಈ ಕಾರಣಕ್ಕಾಗಿ ಇವತ್ತು ಆರ್ಥಿಕ ಅಸಮಾನತೆ ಎಷ್ಟು ಅಂತರವಾಗಿ ಬೆಳೆದಿದೆ ಅಂತಂದ್ರೆ ಈ ದೇಶ ದಿವಾಳಿ ಆಗುವಂತ ಪರಿಸ್ಥಿತಿಯಲ್ಲಿದೆ. ಈ ದೇಶವನ್ನ ಪಾರು ಮಾಡಬೇಕಾಗಿದೆ. ದೇಶದ ಜನ ಖಂಡಿತವಾಗಿ ಒಂದು ನಿರ್ಣಯವನ್ನು ತಗೊಳ್ತಾರೆ. ಕಾಂಗ್ರೆಸ್ ನೇತೃತ್ವದ NDA ಒಕ್ಕೂಟಕ್ಕೆ ಬಹುಮತ ಸಿಗ್ತದೆ ಮತ್ತು ನಮ್ಮ ದೇಶದಲ್ಲಿ ಒಂದು ಹೊಸ ಸರ್ಕಾರ ಬರ್ತದೆ ಅನ್ನುವಂತ ಮನವರಿಕೆ, ಭರವಸೆ ನನಗಿದೆ. ಆದ ಕಾರಣ ಮಾಧ್ಯಮದ ಗೆಳೆಯರು ಈ ವಿಷಯವನ್ನ ದಯಮಾಡಿ ಸಾರ್ವಜನಿಕರ ಜೊತೆಗೆ ಹಂಚಿಕೊಳ್ಳುವಂತ ಅವಕಾಶವನ್ನು ತಾವು ಮಾಡಿಕೊಡ್ತೀರಿ. ಈ ತರ ದುಂದು ವೆಚ್ಚವನ್ನು ಮಾಡುವಂತ ದೇಶದ ಪ್ರಧಾನಿ ಢೋಂಗಿ ಪ್ರಧಾನಿ, ಈ ಢೋಂಗಿ ಪ್ರಧಾನಿಯನ್ನ ಜನ ಖಂಡಿತವಾಗಿ ಕೆಳಗೆ ಇಳಿಸ್ತಾರೆ.
RSSನವ್ರ ಜೊತೆಗೆ ಇವರು ಮತ್ತೆ ಹೊಂದಾಣಿಕೆ ಮಾಡಿಕೊಂಡು ಮತ್ತೆ ಅಧಿಕಾರಕ್ಕೆ ಬರಲಿಕ್ಕೆ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ ಇವತ್ತು ದೇಶ ತುಂಬಾ ವಿಷಬೀಜವನ್ನು ಬಿತ್ತಾ ಇದ್ದಾರೆ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಭಾರತದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅಮೆರಿಕದಲ್ಲಿ, ಬ್ರಿಟನ್ನಲ್ಲಿ ಈತ ಒಂದು ಅಲ್ಪಸಂಖ್ಯಾತರ ವಿರುದ್ಧ ಈ ತರ ಮಾತನಾಡಿ ಒಂದು ಅಶಾಂತಿ ನಿರ್ಮಾಣ ಮಾಡಿ ಮನಸ್ಸಿಗೆ ನೋವು ಮಾಡಿ ಮಾಡ್ತಾ ಇರೋದು ಸರಿಯಲ್ಲ ಅನ್ನುವಂಥ ಮಾತನ್ನ ವಿದೇಶದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಈ ತರ ದೇಶದ ಮಾನವನ್ನ ಹರಾಜು ಮಾಡ್ತಕ್ಕಂಥ ಪ್ರಧಾನಿಯವರು ಈ ದೇಶಕ್ಕೆ ಸಿಕ್ಕಿದ್ದಾರೆ. ಅದಕ್ಕೆ ನಾನು ಹೆಚ್ಚಿನ ಸಮಯ ತಗೊಳ್ಳೋದಕ್ಕೆ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವರ ಬಣ್ಣ ಬಹಿರಂಗ ಮಾಡಲಿಕ್ಕೆ ನಾನು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೇನೆ. ಇವರ ಬಣ್ಣ ಬಯಲಾಗಿದೆ ಮತ್ತು ಇನ್ನೂ ಜಾಸ್ತಿ ಜನರಿಗೆ ತಲುಪಲಿ ಅನ್ನುವಂಥ ಉದ್ದೇಶದಿಂದ ಈ ವಿವರವಾಗಿ ನಾನು ಲೆಕ್ಕಪತ್ರ ಕೊಡ್ತಾ ಇದ್ದೇನೆ. ಇನ್ನೊಂದ್ಸಲ ಬೇಕಾದ್ರೆ ತಾವು ಕೇಳ್ಕೋಬಹುದು. ಅವರು 6 ಕಾರಿಗೆ 82 ಕೋಟಿ ರೂಪಾಯಿ, 2 ವಿಮಾನಕ್ಕೆ 17,000 ಕೋಟಿ ರೂಪಾಯಿ, ಇವರ ಪೆನ್ಗೆ 2.5 ಲಕ್ಷ ರೂಪಾಯಿ, ಇವರ ಕನ್ನಡಕ್ಕೆ 1.5 ಲಕ್ಷ, ದಿನಕ್ಕೆ 4 ಬಾರಿ ಬಟ್ಟೆ ಬದಲಾವಣೆ ಮಾಡೋದು ಮತ್ತು ವಿಸ್ತಾರ, PM ಹೌಸ್ ಮತ್ತು ಪಾರ್ಲಿಮೆಂಟ್ ಕಟ್ಟೋದಕ್ಕೆ 25,000 ರೂಪಾಯಿ, 25,000 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ. ಇಂಥ ಢೋಂಗಿ ಪ್ರಧಾನಿಯನ್ನು ನಮ್ಮ ದೇಶದ ಜನ ತಿರಸ್ಕಾರ ಮಾಡ್ತಾರೆ ಅಂತ ನನಗೆ ಸಂಪೂರ್ಣದ ನಂಬಿಕೆ ಇದೆ. ಆ ನಂಬಿಕೆಯೊಂದಿಗೆ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಈಗ ದ್ವಾರಕಾನಾಥ್ ಅವರು ಮಾತಾಡ್ತಾರೆ. ಸಮಯ